ಸಾಮಾನ್ಯವಾಗಿ ಹೆಣ್ಣು ತಾನು ಕೈ ಹಿಡಿಯೋ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಇರಬಾರ್ದು ಅಂತ ಬಯಸ್ತಾಳೆ. ಬೇರೆ ಹೆಣ್ಣಿನ ಸಹವಾಸ ಮಾಡಿದ ಕಾರಣಕ್ಕೆ ಅದೆಷ್ಟೋ ಜಗಳಗಳಾಗಿ ಕೊಲೆಗಳಾಗಿದ್ದಾವೆ. ಆದರೆ ಇಲ್ಲೊಬ್ಬ ಯುವಕ ತಾನು ಪ್ರೀತಿಸಿದ ಇಬ್ಬರು ಸ್ನೇಹಿತೆಯರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಮದುವೆ ಆಗಿದ್ದಾನೆ. ಇಬ್ಬರು ಯುವತಿಯರನ್ನ ಒಟ್ಟಿಗೆ ವಿವಾಹವಾದ ಭೂಪ. ಪ್ರಿಯತಮಿಯರ ಜೊತೆ ಸಪ್ತಪದಿ ತುಳಿದ ವಸೀಂ ಶೇಖ್. ಇತ್ತೀಚಿನ ದಿನಗಳಲ್ಲಿ ಒಂದು ವಿವಾಹ ಆಗುವುದಕ್ಕೆ ಯುವಕರು ಕನ್ಯೆಗಾಗಿ ಅಲಿತಾ ಇದ್ದಾರೆ. ಈ ನಡುವೆ ಇಲ್ಲೋರ್ವ ಯುವಕ ಇಬ್ಬರು ಯುವತಿಯರನ್ನ ಒಂದೇ ವೇದಿಕೆಯಲ್ಲಿ ವಿವಾಹ ಆದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ವಸೀಂ ಶೇಖ್ ತನ್ನ ಇಬ್ಬರು ಸ್ನೇಹಿತೆಯರಾದ ಶಿಫಾ ಮತ್ತು ಜನ್ನತ್ ಮುಖಂದರ್ನನ್ನ ಒಂದೇ ದಿನ ಮದುವೆಯಾಗಿದ್ದಾನೆ. ಇವರಿಬ್ಬರು ಕೂಡ ಸ್ನೇಹಿತೆಯರೇ ಆಗಿದ್ದು ಮದುವೆ ನಗರದ MK ಪ್ಯಾಲೇಸ್ನಲ್ಲಿ ನಡೆಯಿತು. ಅವ್ರಾಗ ಹೇಳ್ದೆ, ನಾನು ಈ ಥರ ಇಬ್ಬರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಒಪ್ಕೊಂಡಿರಲಿಲ್ಲ. ಆಮೇಲೆ ಅವ್ರ ಮನೆಗಳಲ್ಲೆಲ್ಲ ನಾನು ಬೇಕಂತ ಅವ್ರ ಮನೆಗಳಲ್ಲೆಲ್ಲ ಒಪ್ಪಿಸಿ, ನಾನು ನಮ್ಮ ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲ ಸೇರಿ ಲಾಸ್ಟ್ ನಾನು ಅಬ್ರೋಡಿಂದ ಬಂದಾಗ ನಮ್ಮ ಅಣ್ಣ ಭಾವನವ್ರಿಗೆ ಹೇಳಿದೆ. ಅವರು ಓಕೆ ಮದುವೆ ಮಾಡೋಣ ಅಂತಂತೇಳಿ ಲಾಸ್ಟ್ ಅದಾದಮೇಲೆ ಮದುವೆ ಮಾಡಿದ್ದು. ಗೋವಾದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ವಸೀಂಗೆ ಇಬ್ಬರು ಯುವತಿಯರ ಜೊತೆ ಪ್ರೇಮಾಂಕುರ ಆಗಿದ್ದು, ಇದೀಗ ಇಬ್ಬರು ಯುವತಿಯರ ಒಪ್ಪಿಗೆ ಮೇರೆಗೆ ಇಬ್ಬರನ್ನ ವರಿಸಿದ್ದಾನೆ. ಈಗ ಯಾರೂ ಮಾಡಿಲ್ಲ. ಅವರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಚೆನ್ನಾಗಿ 3 ಜನನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಅವರು ಎಲ್ಲದನ್ನೂ ಫಸ್ಟ್ ನಾವು ಎಲ್ಲ ಮಾತಾಡಿದ್ವಿ, ಕೇಳಿದ್ವಿ. ನನ್ನ ಅಳಿಯ ಇಲ್ಲಿ ಇರಲಿಲ್ಲ, ಅವನು ಕುವೈತಲ್ಲಿದ್ದ. ಅವನಲ್ಲಿಂದ ಬಂದಾದಮೇಲೆ ಕೂತ್ಕೊಂಡು ಮಾತಾಡಿದ್ವಿ ಮನೇಲಿ ಎಲ್ಲರೂ ಸೇರಿ ಮಾತಾಡಿದ್ದೀವಿ. ಎಲ್ಲರೂ ಸೇರಿ ಮಾತಾಡಿದಾಗ ಈ ಥರ ಎಲ್ಲ ಹಿಂಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ 2 ಮದುವೆ ಅಂದರೆ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸೊ ಹಂಗಾಗಿ ಅವರು ಹೆಣ್ಣಿನ ಕಡೆ 2 ಕಡೆನೂ ಹೋಗಿ ನಾವು ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ ಇದು ಕೊಟ್ಟು ಅವರಿಗೂ ನಾವು ಹೇಳಿದ್ವಿ, ಹಿಂಗೆಲ್ಲ ಹಿಂಗೆ ಮಾಡಿ ನಾವು ಇದ್ದೀವಿ ಅಂತ. ಅವ್ರು 3 ಜನನೂ ಚೆನ್ನಾಗಿದ್ದಾರೆ. ಮತ್ತೊಂದೆಡೆ ಇನ್ನು ಕೆಲವರು ಇವರ ಜೋಡಿಯನ್ನ ನೋಡಿ ಅಚ್ಚರಿ ಪಟ್ಟುಕೊಳ್ಳುವುದರ ಜೊತೆಗೆ ಶುಭ ಹಾರೈಸ್ತಾ ಇದ್ದಾರೆ. ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ, ಯಾರ ಕಣ್ಣು ನಿಮ್ಮ ಜೀವನದ ಮೇಲೆ ಬೀಳದಿರಲಿ ಅಂತ ಹಾರೈಸಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸಾಮಾನ್ಯವಾಗಿ ಹೆಣ್ಣು ತಾನು ಕೈ ಹಿಡಿಯೋ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಇರಬಾರ್ದು ಅಂತ ಬಯಸ್ತಾಳೆ. ಬೇರೆ ಹೆಣ್ಣಿನ ಸಹವಾಸ ಮಾಡಿದ ಕಾರಣಕ್ಕೆ ಅದೆಷ್ಟೋ ಜಗಳಗಳಾಗಿ ಕೊಲೆಗಳಾಗಿದ್ದಾವೆ. ಆದರೆ ಇಲ್ಲೊಬ್ಬ ಯುವಕ ತಾನು ಪ್ರೀತಿಸಿದ ಇಬ್ಬರು ಸ್ನೇಹಿತೆಯರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಮದುವೆ ಆಗಿದ್ದಾನೆ. ಇಬ್ಬರು ಯುವತಿಯರನ್ನ ಒಟ್ಟಿಗೆ ವಿವಾಹವಾದ ಭೂಪ. ಪ್ರಿಯತಮಿಯರ ಜೊತೆ ಸಪ್ತಪದಿ ತುಳಿದ ವಸೀಂ ಶೇಖ್. ಇತ್ತೀಚಿನ ದಿನಗಳಲ್ಲಿ ಒಂದು ವಿವಾಹ ಆಗುವುದಕ್ಕೆ ಯುವಕರು ಕನ್ಯೆಗಾಗಿ ಅಲಿತಾ ಇದ್ದಾರೆ. ಈ ನಡುವೆ ಇಲ್ಲೋರ್ವ ಯುವಕ ಇಬ್ಬರು ಯುವತಿಯರನ್ನ ಒಂದೇ ವೇದಿಕೆಯಲ್ಲಿ ವಿವಾಹ ಆದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ವಸೀಂ ಶೇಖ್ ತನ್ನ ಇಬ್ಬರು ಸ್ನೇಹಿತೆಯರಾದ ಶಿಫಾ ಮತ್ತು ಜನ್ನತ್ ಮುಖಂದರ್ನನ್ನ ಒಂದೇ ದಿನ ಮದುವೆಯಾಗಿದ್ದಾನೆ. ಇವರಿಬ್ಬರು ಕೂಡ ಸ್ನೇಹಿತೆಯರೇ ಆಗಿದ್ದು ಮದುವೆ ನಗರದ MK ಪ್ಯಾಲೇಸ್ನಲ್ಲಿ ನಡೆಯಿತು. ಅವ್ರಾಗ ಹೇಳ್ದೆ, ನಾನು ಈ ಥರ ಇಬ್ಬರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಒಪ್ಕೊಂಡಿರಲಿಲ್ಲ. ಆಮೇಲೆ ಅವ್ರ ಮನೆಗಳಲ್ಲೆಲ್ಲ ನಾನು ಬೇಕಂತ ಅವ್ರ ಮನೆಗಳಲ್ಲೆಲ್ಲ ಒಪ್ಪಿಸಿ, ನಾನು ನಮ್ಮ ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲ ಸೇರಿ ಲಾಸ್ಟ್ ನಾನು ಅಬ್ರೋಡಿಂದ ಬಂದಾಗ ನಮ್ಮ ಅಣ್ಣ ಭಾವನವ್ರಿಗೆ ಹೇಳಿದೆ. ಅವರು ಓಕೆ ಮದುವೆ ಮಾಡೋಣ ಅಂತಂತೇಳಿ ಲಾಸ್ಟ್ ಅದಾದಮೇಲೆ ಮದುವೆ ಮಾಡಿದ್ದು. ಗೋವಾದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ವಸೀಂಗೆ ಇಬ್ಬರು ಯುವತಿಯರ ಜೊತೆ ಪ್ರೇಮಾಂಕುರ ಆಗಿದ್ದು, ಇದೀಗ ಇಬ್ಬರು ಯುವತಿಯರ ಒಪ್ಪಿಗೆ ಮೇರೆಗೆ ಇಬ್ಬರನ್ನ ವರಿಸಿದ್ದಾನೆ. ಈಗ ಯಾರೂ ಮಾಡಿಲ್ಲ. ಅವರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಚೆನ್ನಾಗಿ 3 ಜನನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಅವರು ಎಲ್ಲದನ್ನೂ ಫಸ್ಟ್ ನಾವು ಎಲ್ಲ ಮಾತಾಡಿದ್ವಿ, ಕೇಳಿದ್ವಿ. ನನ್ನ ಅಳಿಯ ಇಲ್ಲಿ ಇರಲಿಲ್ಲ, ಅವನು ಕುವೈತಲ್ಲಿದ್ದ. ಅವನಲ್ಲಿಂದ ಬಂದಾದಮೇಲೆ ಕೂತ್ಕೊಂಡು ಮಾತಾಡಿದ್ವಿ ಮನೇಲಿ ಎಲ್ಲರೂ ಸೇರಿ ಮಾತಾಡಿದ್ದೀವಿ. ಎಲ್ಲರೂ ಸೇರಿ ಮಾತಾಡಿದಾಗ ಈ ಥರ ಎಲ್ಲ ಹಿಂಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ 2 ಮದುವೆ ಅಂದರೆ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸೊ ಹಂಗಾಗಿ ಅವರು ಹೆಣ್ಣಿನ ಕಡೆ 2 ಕಡೆನೂ ಹೋಗಿ ನಾವು ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ ಇದು ಕೊಟ್ಟು ಅವರಿಗೂ ನಾವು ಹೇಳಿದ್ವಿ, ಹಿಂಗೆಲ್ಲ ಹಿಂಗೆ ಮಾಡಿ ನಾವು ಇದ್ದೀವಿ ಅಂತ. ಅವ್ರು 3 ಜನನೂ ಚೆನ್ನಾಗಿದ್ದಾರೆ. ಮತ್ತೊಂದೆಡೆ ಇನ್ನು ಕೆಲವರು ಇವರ ಜೋಡಿಯನ್ನ ನೋಡಿ ಅಚ್ಚರಿ ಪಟ್ಟುಕೊಳ್ಳುವುದರ ಜೊತೆಗೆ ಶುಭ ಹಾರೈಸ್ತಾ ಇದ್ದಾರೆ. ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ, ಯಾರ ಕಣ್ಣು ನಿಮ್ಮ ಜೀವನದ ಮೇಲೆ ಬೀಳದಿರಲಿ ಅಂತ ಹಾರೈಸಿದ್ದಾರೆ.
ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸಾಮಾನ್ಯವಾಗಿ ಹೆಣ್ಣು ತಾನು ಕೈ ಹಿಡಿಯೋ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಇರಬಾರ್ದು ಅಂತ ಬಯಸ್ತಾಳೆ. ಬೇರೆ ಹೆಣ್ಣಿನ ಸಹವಾಸ ಮಾಡಿದ ಕಾರಣಕ್ಕೆ ಅದೆಷ್ಟೋ ಜಗಳಗಳಾಗಿ ಕೊಲೆಗಳಾಗಿದ್ದಾವೆ. ಆದರೆ ಇಲ್ಲೊಬ್ಬ ಯುವಕ ತಾನು ಪ್ರೀತಿಸಿದ ಇಬ್ಬರು ಸ್ನೇಹಿತೆಯರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಮದುವೆ ಆಗಿದ್ದಾನೆ. ಇಬ್ಬರು ಯುವತಿಯರನ್ನ ಒಟ್ಟಿಗೆ ವಿವಾಹವಾದ ಭೂಪ. ಪ್ರಿಯತಮಿಯರ ಜೊತೆ ಸಪ್ತಪದಿ ತುಳಿದ ವಸೀಂ ಶೇಖ್. ಇತ್ತೀಚಿನ ದಿನಗಳಲ್ಲಿ ಒಂದು ವಿವಾಹ ಆಗುವುದಕ್ಕೆ ಯುವಕರು ಕನ್ಯೆಗಾಗಿ ಅಲಿತಾ ಇದ್ದಾರೆ. ಈ ನಡುವೆ ಇಲ್ಲೋರ್ವ ಯುವಕ ಇಬ್ಬರು ಯುವತಿಯರನ್ನ ಒಂದೇ ವೇದಿಕೆಯಲ್ಲಿ ವಿವಾಹ ಆದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ವಸೀಂ ಶೇಖ್ ತನ್ನ ಇಬ್ಬರು ಸ್ನೇಹಿತೆಯರಾದ ಶಿಫಾ ಮತ್ತು ಜನ್ನತ್ ಮುಖಂದರ್ನನ್ನ ಒಂದೇ ದಿನ ಮದುವೆಯಾಗಿದ್ದಾನೆ. ಇವರಿಬ್ಬರು ಕೂಡ ಸ್ನೇಹಿತೆಯರೇ ಆಗಿದ್ದು ಮದುವೆ ನಗರದ MK ಪ್ಯಾಲೇಸ್ನಲ್ಲಿ ನಡೆಯಿತು. ಅವ್ರ ಹೇಳ್ದೆ ನಾನು ಈ ಥರ ಇಬ್ಬರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಒಪ್ಕೊಂಡಿರಲಿಲ್ಲ. ಆಮೇಲೆ ಅವ್ರ ಮನೆಗಳಲ್ಲೆಲ್ಲ ನಾನು ಬೇಕಂತ ಅವರು ಅವ್ರ ಮನೆಗಳಲ್ಲೆಲ್ಲ ಒಪ್ಪಿಸಿ, ನಾನು ನಮ್ಮ ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲ ಸೇರಿ ಲಾಸ್ಟ್ ನಾನು ಅಬ್ರೋಡಿಂದ ಬಂದಾಗ ನಮ್ಮ ಅಣ್ಣ ಭಾವನವ್ರಿಗೆ ಹೇಳಿದೆ. ಅವರು ಓಕೆ ಮದುವೆ ಮಾಡೋಣ ಅಂತಂತೇಳಿ ಲಾಸ್ಟ್ ಅದಾದಮೇಲೆ ಮದುವೆ ಮಾಡಿದ್ದು. ಗೋವಾದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥ ವಸೀಂಗೆ ಇಬ್ಬರು ಯುವತಿಯರ ಜೊತೆ ಪ್ರೇಮಾಂಕುರ ಆಗಿದ್ದು ಇದೀಗ ಇಬ್ಬರು ಯುವತಿಯರ ಒಪ್ಪಿಗೆ ಮೇರೆಗೆ ಇಬ್ಬರನ್ನ ವರಿಸಿದ್ದಾನೆ. ಈಗ ಯಾರೂ ಮಾಡಿಲ್ಲ, ಅವರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮೂರು ಜನನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಅವರು ಎಲ್ಲದನ್ನೂ ಫಸ್ಟ್ ನಾವೆಲ್ಲ ಮಾತಾಡಿದ್ವಿ, ಕೇಳಿದ್ವಿ. ನನ್ನ ಅಳಿಯ ಇಲ್ಲಿ ಇರಲಿಲ್ಲ, ಅವನು ಕುವೈತಲ್ಲಿದ್ದ. ಅವನಲ್ಲಿಂದ ಬಂದಾದಮೇಲೆ ಕೂತ್ಕೊಂಡು ಮಾತಾಡಿದ್ವಿ ಮನೇಲಿ ಎಲ್ಲರೂ ಸೇರಿ ಮಾತಾಡಿದ್ದೀವಿ. ಎಲ್ಲರೂ ಸೇರಿ ಮಾತಾಡಿದಾಗ ಈ ಥರ ಎಲ್ಲ ಹಿಂಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ ಎರಡು ಮದುವೆ ಅಂದರೆ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸೊ ಹಂಗಾಗಿ ಅವರು ಹೆಣ್ಣಿನ ಕಡೆ ಎರಡು ಕಡೆನೂ ಹೋಗಿ ನಾವು ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ ಇದು ಕೊಟ್ಟು ಅವರಿಗೂ ನಾವು ಹೇಳಿದ್ವಿ, ಹಿಂಗೆಲ್ಲ ಹಿಂಗೆ ಮಾಡಿ ನಾವು ಇದ್ದೀವಿ ಅಂತ. ಅವ್ರು ಮೂರು ಜನನೂ ಚೆನ್ನಾಗಿದ್ದಾರೆ. ಮತ್ತೊಂದೆಡೆ ಇನ್ನು ಕೆಲವರು ಇವರ ಜೋಡಿಯನ್ನ ನೋಡಿ ಅಚ್ಚರಿ ಪಟ್ಟುಕೊಳ್ಳುವುದರ ಜೊತೆಗೆ ಶುಭ ಹಾರೈಸ್ತಾ ಇದ್ದಾರೆ. ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ, ಯಾರ ಕಣ್ಣು ನಿಮ್ಮ ಜೀವನದ ಮೇಲೆ ಬೀಳದಿರಲಿ ಅಂತ ಹಾರೈಸಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸಾಮಾನ್ಯವಾಗಿ ಹೆಣ್ಣು ತಾನು ಕೈ ಹಿಡಿಯೋ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಇರಬಾರ್ದು ಅಂತ ಬಯಸ್ತಾಳೆ. ಬೇರೆ ಹೆಣ್ಣಿನ ಸಹವಾಸ ಮಾಡಿದ ಕಾರಣಕ್ಕೆ ಅದೆಷ್ಟೋ ಜಗಳಗಳಾಗಿ ಕೊಲೆಗಳಾಗಿದ್ದಾವೆ. ಆದರೆ ಇಲ್ಲೊಬ್ಬ ಯುವಕ ತಾನು ಪ್ರೀತಿಸಿದ ಇಬ್ಬರು ಸ್ನೇಹಿತೆಯರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಮದುವೆ ಆಗಿದ್ದಾನೆ. ಇಬ್ಬರು ಯುವತಿಯರನ್ನ ಒಟ್ಟಿಗೆ ವಿವಾಹವಾದ ಭೂಪ. ಪ್ರಿಯತಮಿಯರ ಜೊತೆ ಸಪ್ತಪದಿ ತುಳಿದ ವಸೀಂ ಶೇಖ್. ಇತ್ತೀಚಿನ ದಿನಗಳಲ್ಲಿ ಒಂದು ವಿವಾಹ ಆಗುವುದಕ್ಕೆ ಯುವಕರು ಕನ್ಯೆಗಾಗಿ ಅಲಿತಾ ಇದ್ದಾರೆ. ಈ ನಡುವೆ ಇಲ್ಲೋರ್ವ ಯುವಕ ಇಬ್ಬರು ಯುವತಿಯರನ್ನ ಒಂದೇ ವೇದಿಕೆಯಲ್ಲಿ ವಿವಾಹ ಆದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ವಸೀಂ ಶೇಖ್ ತನ್ನ ಇಬ್ಬರು ಸ್ನೇಹಿತೆಯರಾದ ಶಿಫಾ ಮತ್ತು ಜನ್ನತ್ ಮುಖಂದರ್ನನ್ನ ಒಂದೇ ದಿನ ಮದುವೆಯಾಗಿದ್ದಾನೆ. ಇವರಿಬ್ಬರು ಕೂಡ ಸ್ನೇಹಿತೆಯರೇ ಆಗಿದ್ದು ಮದುವೆ ನಗರದ MK ಪ್ಯಾಲೇಸ್ನಲ್ಲಿ ನಡೆಯಿತು. ಅವ್ರ ಹೇಳ್ದೆ ನಾನು ಈ ಥರ ಇಬ್ಬರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಒಪ್ಕೊಂಡಿರಲಿಲ್ಲ. ಆಮೇಲೆ ಅವ್ರ ಮನೆಗಳಲ್ಲೆಲ್ಲ ನಾನು ಬೇಕಂತ ಅವರು ಅವ್ರ ಮನೆಗಳಲ್ಲೆಲ್ಲ ಒಪ್ಪಿಸಿ, ನಾನು ನಮ್ಮ ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲ ಸೇರಿ ಲಾಸ್ಟ್ ನಾನು ಅಬ್ರೋಡಿಂದ ಬಂದಾಗ ನಮ್ಮ ಅಣ್ಣ ಭಾವನವ್ರಿಗೆ ಹೇಳಿದೆ. ಅವರು ಓಕೆ ಮದುವೆ ಮಾಡೋಣ ಅಂತಂತೇಳಿ ಲಾಸ್ಟ್ ಅದಾದಮೇಲೆ ಮದುವೆ ಮಾಡಿದ್ದು. ಗೋವಾದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥ ವಸೀಂಗೆ ಇಬ್ಬರು ಯುವತಿಯರ ಜೊತೆ ಪ್ರೇಮಾಂಕುರ ಆಗಿದ್ದು ಇದೀಗ ಇಬ್ಬರು ಯುವತಿಯರ ಒಪ್ಪಿಗೆ ಮೇರೆಗೆ ಇಬ್ಬರನ್ನ ವರಿಸಿದ್ದಾನೆ. ಈಗ ಯಾರೂ ಮಾಡಿಲ್ಲ, ಅವರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮೂರು ಜನನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಅವರು ಎಲ್ಲದನ್ನೂ ಫಸ್ಟ್ ನಾವೆಲ್ಲ ಮಾತಾಡಿದ್ವಿ, ಕೇಳಿದ್ವಿ. ನನ್ನ ಅಳಿಯ ಇಲ್ಲಿ ಇರಲಿಲ್ಲ, ಅವನು ಕುವೈತಲ್ಲಿದ್ದ. ಅವನಲ್ಲಿಂದ ಬಂದಾದಮೇಲೆ ಕೂತ್ಕೊಂಡು ಮಾತಾಡಿದ್ವಿ ಮನೇಲಿ ಎಲ್ಲರೂ ಸೇರಿ ಮಾತಾಡಿದ್ದೀವಿ. ಎಲ್ಲರೂ ಸೇರಿ ಮಾತಾಡಿದಾಗ ಈ ಥರ ಎಲ್ಲ ಹಿಂಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ ಎರಡು ಮದುವೆ ಅಂದರೆ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸೊ ಹಂಗಾಗಿ ಅವರು ಹೆಣ್ಣಿನ ಕಡೆ ಎರಡು ಕಡೆನೂ ಹೋಗಿ ನಾವು ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ ಇದು ಕೊಟ್ಟು ಅವರಿಗೂ ನಾವು ಹೇಳಿದ್ವಿ, ಹಿಂಗೆಲ್ಲ ಹಿಂಗೆ ಮಾಡಿ ನಾವು ಇದ್ದೀವಿ ಅಂತ. ಅವ್ರು ಮೂರು ಜನನೂ ಚೆನ್ನಾಗಿದ್ದಾರೆ.
ಮತ್ತೊಂದೆಡೆ ಇನ್ನು ಕೆಲವರು ಇವರ ಜೋಡಿಯನ್ನ ನೋಡಿ ಅಚ್ಚರಿ ಪಟ್ಟುಕೊಳ್ಳುವುದರ ಜೊತೆಗೆ ಶುಭ ಹಾರೈಸ್ತಾ ಇದ್ದಾರೆ. ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ, ಯಾರ ಕಣ್ಣು ನಿಮ್ಮ ಜೀವನದ ಮೇಲೆ ಬೀಳದಿರಲಿ ಅಂತ ಹಾರೈಸಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.